ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ತಿರುಪತಿಗೆ ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಹೋಗಬೇಕಾಗಿತ್ತು, ಬಟ್ ಟ್ರೈನ್ ಮಿಸ್ ಆಯಿತು. ಅದಕ್ಕೋಸ್ಕರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೈಟ್ ಟೈಮ್ ಅದು ತಿರುಪತಿಗೆ. ಮಾರ್ನಿಂಗ್ ರೀಚ್ ಆಗುತ್ತೆ 3:40 ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋ. ನಾನು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ನಾನು ಪ್ರಜ್ವಲ್ಲು, ಆಕಾಶ್ 3 ಜನ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ಜರ್ನಿ, ಅದು ಬಸ್ಸಲ್ಲಿ ನೈಟ್ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಗೈಸ್ ನೋಡಿ, 3 ಜನಕ್ಕೆ 990 ಆಗೈತೆ ಪರ್ ಟಿಕೆಟ್. 330 ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು? 9:20ಗೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಹೊರಟಿದೆ. ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗೋದೋ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಈ ರೀತಿಯೇ ಕುತ್ಕೊಳ್ಳೋದು. ಗೈಸ್, ತಿರುಪತಿ ರೀಚ್ ಆಗೋದಕ್ಕೆ 3:40 ಆಯಿತು. ನಾವು ತಿರುಪತಿಯಿಂದ ಶ್ರೀವಾರಿ ಮೆಟ್ಲಿಗೆ ಶೇರ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರೋದಕ್ಕೆ 4:40 ಆಯಿತು. 6 o'clock ಓಪನ್ ಆಗೋದ್ರಿಂದ ನಾವು ಇಲ್ಲಿ ಆಟೋದಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಪ್ರಜ್ವಲ್, ಆಕಾಶ್, ನಾವೆಲ್ಲ ಇಲ್ಲೇ ಇದ್ದೀವಿ. ಆಕಾಶ್ ಹಾಯ್. ನೋಡೋಣ, ಕಾಣಿಸೋದಿಲ್ಲ. ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಶ್ರೀವಾರಿ ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಸ್ಟಾರ್ಟ್. ತಿರುಪತಿ ಮೆಟ್ಲತ್ತಾ ಇದ್ದೀವಿ. 2500. ಇವಾಗ ಜಸ್ಟ್ 10% ಕಂಪ್ಲೀಟ್ ಮಾಡಿದ್ದೀವಿ. ಇವರಿಬ್ಬರು ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದ್ದಾರೆ. ನಾನು ಇವ್ರ ಹಿಂದೆ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಕರೆಂಟ್ ಸಿಚುಯೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಎನರ್ಜಿ ತುಂಬ ಕಡಿಮೆ ಆಗ್ತಿದೆ. ಬಟ್ ಮೆಟ್ಲತ್ತಾಗಿನ 90% ಬಾಕಿ ಐತೆ. ಸೊ ಇದೇನೇ 2 ದಿವಸದಿಂದ ಹೇಳಿದ್ದೆ ಎಕ್ಸೈಟೆಡ್ ಅಂತ. ಇಷ್ಟೊಂದು ಎಕ್ಸೈಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಬಂದು ಶ್ರೀವಾರಿ ಮೆಟ್ಲು ಅಂತ. ಇಲ್ಲಿ 2500 ಮೆಟ್ಲಂತೆ. ಇನ್ನೊಂದಿದೆ ಅಲ್ಪೇರಿ ಅಂತ, ಅದು 3500. ಬಟ್ ಇದು ಬೆಟರ್ ಅಂತ ಇಲ್ಲಿ ಕರ್ಕೊಂಡು ಬಂದವರು ಇವರು. ನೋಡು, ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸೊ ಎಲ್ಲರೂ ಫೋಟೋ ತಗೋತಾ ಇದ್ರು ಅಂತ ನಾವು ಕೂಡ ಹಂಗೆ ಸ್ವಲ್ಪ ಫೋಟೋಸ್ ತಗೋತಾ ಇದ್ದೀವಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿಂದ ಅಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನು ಝೂಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಆ ದೇವಸ್ಥಾನದಿಂದ ನಾವು ಸ್ಟಾರ್ಟ್ ಮಾಡಿರ್ತೀವಿ ಫ್ರೆಂಡ್ಸ್. ಅಲ್ಲಿಂದ ಇಷ್ಟು ಮೆಟ್ಲು ಹತ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಸೊ 7:40 ಆಯಿತು ನಾವು ಬೆಟ್ಟದ ಮೇಲೆ ರೀಚ್ ಆಗೋಷ್ಟರಲ್ಲಿ. ಸೊ ಇಲ್ಲಿಂದ ಬಂದು ನೋಡಿದ್ರೆ ನಮ್ಮ ಲಗೇಜ್ ಇನ್ನೂ ಸಹ ಬಂದಿರಲಿಲ್ಲ. ಏನಕ್ಕಪ್ಪ ಅಂತಂದು ಸ್ವಲ್ಪ ಅಲ್ಲಿ ವರ್ಕರ್ಸ್ ಕಡಿಮೆ ಇದ್ದರು ಅಂತ ಈಗ ನಮ್ಮ ಪ್ರಜ್ವಲ್ ಮತ್ತು ಆಕಾಶ್ ಇಲ್ಲಿ ಬ್ಯಾಗ್ನ ಇಡೋ ಥರ ಎಲ್ಪ್ ಮಾಡ್ತಾಯಿದ್ದಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಹೋಗಬೇಕು. ಕೊನೆಗೆ ಫೈನಲಿ ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿಂದ ಡೈರೆಕ್ಟ್ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸ್ನಾನ ಆಯಿತು ಇವಾಗ ಜಸ್ಟು. ಸೊ ದರ್ಶನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿ ಎಲ್ಲ ಕೂತಿದ್ದೀವಿ. ಫಸ್ಟು ತಿಂಡಿ ತಿನ್ನೋಣ ಅಂತ. ಆಕಾಶ್ ಕೂತಿದ್ದಾನೆ. ಎಲ್ಲ ಪಂಚೆ ಶಲ್ಯದಲ್ಲಿ ರೆಡಿಯಾಗಿದ್ದೀವಿ. ಸೊ ನನ್ನ ಔಟ್ಫಿಟ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಅದಕ್ಕೆ ತೋರಿಸ್ತಾ ಇಲ್ಲ. ಇವರಿಬ್ಬರು ತುಂಬ ಚೆನ್ನಾಗವ್ರೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ಸ್ಟೇ ಟ್ಯೂನ್. ಫೈನಲಿ ದರ್ಶನ ಆಯಿತು. 10:30 ನಿಂತಿದ್ದಕ್ಕೆ 3:30 ನಮ್ಮ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು. ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ದರ್ಶನ ಆಯಿತು. ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ದೇವಸ್ಥಾನ ರೌಂಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಕಂಪ್ಲೀಟ್ ವ್ಯೂ ಹೇಗಿರುತ್ತೆ ಅಂತ. ಸ್ಟೇ ಟ್ಯೂನ್.
ಹಾಗೇ ದೇವಸ್ಥಾನ ವ್ಯೂ ನೋಡ್ತಾ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ. 2 ಕಪಲ್ಸು ಸೆಲ್ಫಿ ಪೋಸ್ ಕೊಡ್ತಾ ಇದ್ರು ನೋಡಿ. ಸೊ ಯುಗಾದಿ ಆಗೋದ್ರಿಂದ ಸ್ವಾಮಿಯವ್ರದ್ದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಎಂಟ್ರೆನ್ಸ್ ಹತ್ರ ಬರೋ ಟೈಮ್ ಆಗ್ತಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಹತ್ರ ಎಂಟ್ರಿ ಆಗ್ತಿದೆ ಸ್ವಾಮಿಯವ್ರ ಉತ್ಸವ ಮೂರ್ತಿ. जगज्जालपालं गजकण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गदत्पुष्पहासं जगत्सन्निवासं. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ತಿರುಪತಿ ಬ್ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸಿಂದ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ಇರ್ತೀನಿ, ನಿಮ್ಮ ಇದು ದೈವರು. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನೋಡ್ತಾ ಕೀಪ್